ಮಗ್ಗ 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 ವೆಲ್ಕಮ್ ಟು ರವಿ ವ್ಲಾಗ್ಸ್ ನೆಲಮಂಗಲ. ಗೊರ್ರೋ ನಿಜವಾದ IPL ಫೀವರ್ ಇವಾಗ ಸ್ಟಾರ್ಟ್ ಗುರು. ನಿನ್ನೆ IPL ಫೀವರ್ ಸ್ಟಾರ್ಟ್ ಆಗಿಲ್ಲ, ಬಟ್ ಇವತ್ತು ನಿಜವಾದ IPL ಫೀವರ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ KKR ಮತ್ತು SRH ಮ್ಯಾಚ್ ಗುರು ಮಸ್ತಾಗಿದೆ ಗುರು. ನಿಜ ಹೇಳ್ಬೇಕು ಅಂದರೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ, ಸೂಪರ್. ನನಗಂತೂ ಸಖತ್ ಎಕ್ಸೈಟ್ಮೆಂಟಾಗಿ ಹೇಳ್ತಿದ್ದೀನಿ. ಯಾಕಂದರೆ SRH ಟಾಸ್ ಮಾಡಿ ಬೌಲಿಂಗ್ ಚೂಸ್ ಮಾಡಿದ್ರೆ KKR ಅವ್ರ ಬ್ಯಾಟಿಂಗು ಬಂದರು ಗುರು. ಬಂದು ರೋಬಿದ್ರು. ನರೇನ್ ಮತ್ತು ನಮ್ಮ ಸಾಲ್ಟ್ ಅವ್ರು ಓಪನಿಂಗ್ ಬಂತಂದರೆ ನರೇನೇನು ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಸಾಲ್ಟು ಚೆನ್ನಾಗಿ ಆಡಿದ್ರು, 54 ರನ್ಸ್ ಹೊಡೆದ್ರು, ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲೇ ಆಡ್ತಾಯಿದ್ರು. ನೆಕ್ಸ್ಟ್ ಬಂದವರು ನಮ್ಮ ವೆಂಕಟೇಶ್ ಅಯ್ಯವರು ಜಾಸ್ತಿ ಹೊತ್ತು ಫೀಲ್ಡಲ್ಲಿ ಇಲ್ಲ. ಇನ್ನು ನಮ್ಮ ಶ್ರೇಯಸ್ ಅಯ್ಯವರು ಆಲ್ರೆಡಿ ಬ್ಯಾಕ್ ಪೇನ್ ಅಂತ ಇಂಜುರಿ ಅಂತ ಹೋಗಿ 0 ಸುತ್ತುಬಿಟ್ರು ಅವರು. ಇನ್ನು ನೆಕ್ಸ್ಟ್ ಬಂದಿದ್ದೇನೆ ರಾಣಾ ಅವರು ಜಾಸ್ತಿ ಹೊತ್ತು ಕ್ರೀಸಲ್ಲಿ ನಿಲ್ಲಿಲ್ಲ. ನೆಕ್ಸ್ಟು ರಾಮ್ದೀಪ್ ಸಿಂಗ್ ಬಂದರು, ಅವರು ಅಷ್ಟು ಒಳ್ಳೆ ಸಾಲ್ಟ್ಗೆ ಒಳ್ಳೆ ಪಾರ್ಟ್ನರ್ಶಿಪ್ಪಾಗಿ ಕೊಟ್ಟರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದವರೇ ನೋಡಪ್ಪ, ರಾಮ್ದೀಪ್ ಔಟ್ ಆಗ್ತಿದ್ದಂಗೆ ನಮ್ಮ ರಿಂಕು ಎಂಟ್ರಿ ಆಗ್ತಿದ್ದಂಗೆ ಒಳ್ಳೆ ಗುಡ್ ಪಾರ್ಟ್ನರ್ಶಿಪ್ಪು ಸಾಲ್ಟ್ ಮತ್ತು ರಿಂಕು ಅವರು ಹಂಗೆ ತಳ್ಕೊಂಡು ಓದ್ತಾ ಇದ್ರು. ಸಾಲ್ಟ್ ವಿಕೆಟ್ ಯಾವಾಗ ಬೀಳ್ಲಿಗ್ರು ಬಂದ ನೋಡಪ್ಪ ದಾಂಡ್ಗ ಎರಡ್ರಿ. ನಮ್ಮ ರಜಲ್ಲು ಎಂಟ್ರಿಗೆ ನೋಡಿದ್ರು, ಹೊಡೆದ ಗುರು, ನಾಯಿ ಹೊಡೆದ್ಬಿಟ್ಟ, ಯಾರಿಗೂ ಬಿಡಲಿಲ್ಲ ಗುರು. ಚಿಂದಿ ಓಡಾಡಿದೆ ಕಡಿಮೆ, ಬರೀ ಬಾಲೆಲ್ಲ ಅಲ್ಲೋಯ್ತು ಇಲ್ಲೋಯ್ತು, ಬರೀ ಬೌಂಡ್ರಿ ನಾಯಿ ಹೊಡೆದಾಕ್ಬಿಟ್ಟ ಗುರು. ನಮ್ಮ SRH ಬೌಲಿಂಗ್ ಅವ್ರಿಗಂತೂ ರುಬ್ಬಿ ಬಿಸಾಕ್ಬಿಡ ಗುರು. ಹೆಂಗೆ ಅಂತಂದರೆ ನನಗೆ ಬೇಜಾರಾಗೋದು, ಏನಪ್ಪ ಬೌಲರ್ಸ್ಗೆ ಹಿಂಗೆ ನಾಯಿ ಹೊಡೆದವನೆ ಅಂತ. ಇದಾದಮೇಲೆ ನೆಕ್ಸ್ಟು ನೋಡಪ್ಪ, ನಮ್ಮ SRH ಅವ್ರ ಬೌಲಿಂಗ್ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. SRH ಅವ್ರ ಬ್ಯಾಟಿಂಗ್ ಲೈನಪ್ ಬಂದಂದರೆ ಅವರು ಒಳ್ಳೆ ಓಪನಿಂಗೇ ಮಾಡಿದ್ರು ಗುರು. ಮಯಾಂಕ್ ಮತ್ತು ಅಭಿಷೇಕ್ ಒಳ್ಳೆ ಓಪನಿಂಗೇ ಕೊಡ್ತಾಯಿದ್ರು, ಚೆನ್ನಾಗಿ ಆಡ್ತಾಯಿದ್ರು. ನೆಕ್ಸ್ಟು ಬಂದವರು ಯಾರು ಅಷ್ಟು ಸ್ಕ್ರೀಸಲ್ಲಿ ನಿಲ್ಲಿಲ್ಲ. ಬಂತು ನೋಡಪ್ಪ ಇನ್ನೊಂದು ಬೆಂಕಿ ಆಟ. ಏನು ನಿಮ್ಮ ಕಡೆ KKR ರಜಲ್ ಬಂದರೆ ನಮ್ಮ ಕಡೆ ಇಲ್ವಾ ಅನ್ನೋ ಥರ ಒಳ್ಳೆ ಜಿದ್ದಿ ಥರ ಆಡ್ಬಿಟ್ರು. ಹೆನ್ರಿ ಕ್ಲಾಸೆನ್ಸ್ ಗುರು. ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನಾದರೂ SRH ಗೆದ್ದುಬಿಟ್ಟಿತು ಅಂದರೆ ಕ್ಲಾಸಿನ ಕುಣಿಸಿ ಕುಪ್ಪಳಿಸ್ಬಿಟ್ರು ಇವತ್ತು, ಎಲ್ಲೋ ಕರ್ಕೊಂಡು ಹೋಗ್ಬಿಡೋರು ಗುರು. ಬಟ್ ಏನು ಮಾಡ್ತೀಯಾರ, SRH ಸೋತ್ಬಿಡ್ತು ಗುರು. ಆದರೂ ಕ್ಲಾಸಿನ ಮಾತ್ರ ಕ್ಲಾಸಿಕಾಗಿ ಹೊಡೋರು ಗುರು. ನಿಜ ಹೇಳಬೇಕು ಅಂದರೆ ಮಸ್ತ್ ಬ್ಯಾಟಿಂಗ್ ಅವ್ರದ್ದು. 18ನೇ ಓವರಲ್ಲಿ ನಮ್ಮ ಮಿಚೆಲ್ ಸ್ಟಾರ್ಕಿಗೆ ಹೊಡೆದ್ರು ನಾಯಿ ಹೊಡೆದ್ಬಿಟ್ರು ಗುರು. ನಿಜ ನನಗೆ ಸಖತ್ ಖುಷಿ ಆಯಿತು. RCB ಅವ್ರು ಬೇರೆ ಬಿಡ್ ಮಾಡಿ ಸಖತ್ತಾಗಿ ಬಿಡ್ಡಿಂಗಲ್ಲಿ ಮಿಚೆಲ್ ಸ್ಟಾರ್ಕಿಗೆ ಒಳ್ಳೆ ದುಡ್ಡು ಕೊಡ್ತಾಯಿದ್ರು ತೊಗೊಂಡ್ಬಿಟ್ಟಿದ್ರೆ ಏನಪ್ಪ ಗತಿ ಏನಾಗಾಯ್ತು. ಅಲ್ಲ, ಒಂದು ಮ್ಯಾಚಲ್ಲಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಬಟ್ ಈ ಮ್ಯಾಚಲ್ಲಿ ಆಗೋಗಿದೆ. ಬಟ್ಟು ಮಿಚೆಲ್ ಸ್ಟಾರ್ಕ್ ಅನ್ನೋದು ನಾಯಿ ಹೊಡೆದ್ಬಿಟ್ರು ಗುರು. ಅದೆಲ್ಲ ಇರಲಿ ಗುರು. KKR ಲಾಸ್ಟ್ ಓವರು ಗುರು ಇದ್ದು ಬೆಂಕಿ ಅಂತಂದರೆ ನಿಜ ಸಖತ್ತು ಬೆಂಕಿ ಓವರು. ಹರ್ಷದ್ ರಾಣಾ ಅವರು ಇವಾಗ ಆ್ಯಕ್ಚುಲಿ ಕ್ರೆಡಿಟ್ ನಿಜ ಇವ್ರಿಗೆ ಕೊಡಬೇಕಾಗ್ತದೆ, ರಿಸಲ್ಟ್ಗಲ್ಲ. ಆ್ಯಕ್ಚುಲಿ ಕ್ರೆಡಿಟು ಹರ್ಷದ್ ರಾಣಾ ಅವ್ರಿಗೆ ಕೊಡಬೇಕು ಗುರು. ಲಾಸ್ಟ್ ಓವರ್ ಮಾತ್ರ ಬೆಂಕಿ ಥರ ಆಡಿಸ್ಬಿಡೋರು ಗುರು. ಮೋಸ್ಟ್ಲಿ ಕ್ಲಾಸಿನ ಔಟ್ ಆಗಿರಲಿಲ್ಲ ಅಂದಿದ್ರೆ ನಾಯಿ ಹೊಡಿತಾಯಿದ್ರು. ಕ್ಲಾಸಿನ ಔಟ್ ಆಗಿಲ್ಲ ಅಂತಂದರೆ ಪಕ್ಕಾ ಮ್ಯಾಚ್ SRH ಅವರು ಚುಂಗಿ ಅಂತ ತೊಗೊಂಡೋಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ಕ್ಲಾಸೇನು ಔಟ್ ಆಗ್ತಿದ್ದಂಗೆ ನಮ್ಮ ಕ್ಯಾಪ್ಟನ್ ಬಂದರು ಗುರು. ಲಾಸ್ಟ್ ಅವರು ಗೂಗ್ಲಿ ಹಾಕಿ ಅವ್ರಿಗೆ ಬೀಟ್ ಮಾಡಿಸಿ ಫೈನಲಾಗಿ ನಮ್ಮ KK ಅವರು ವಿನ್ ಆಗಿಬಿಟ್ರು ಗುರು. ಮ್ಯಾಚ್ ಅಂತೂ ಸಖತ್ ಇಂಟ್ರೆಸ್ಟ್ ಆಗಿತ್ತು. ನಿಜವಾದ IPL ಫೀವರ್ ಇವಾಗೇ ಸ್ಟಾರ್ಟ್ ಆಯಿತು ಅಂತ ನನಗನ್ನಿಸ್ತೈತೆ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೋಡ್ತಾ ಇರ್ರಿ. ಬಾಯ್.